BA 4ನೇ ಸೆಮಿಸ್ಟರ್ನ ಭಾರತದ ಇತಿಹಾಸದ ಪಠ್ಯಕ್ರಮ. ಇದು 5 ಘಟಕಗಳನ್ನು ಹೊಂದಿದ್ದು ಇವುಗಳನ್ನು ಒಂದೊಂದಾಗಿ ನೋಡೋಣ. ಮೊದಲ ಘಟಕ 1 ಭಾರತದಲ್ಲಿ ಮೊಘಲ್ ಆಳ್ವಿಕೆಯ ಸ್ಥಾಪನೆ ಅಂತ ಇದ್ದು, ಇದರಲ್ಲಿ ಅಧ್ಯಾಯ 1 ಮೊಘಲ್ ಇತಿಹಾಸದ ಪುನರ್ ನಿರ್ಮಾಣ ಅಂತ ಇದ್ದು, ಇದರಲ್ಲಿ ಈ ಒಂದು ಮೊಘಲ್ ಇತಿಹಾಸದ ಮೂಲಾಧಾರಗಳು ಆದಂಥ ಪುರಾತತ್ವ ಮತ್ತು ಸಾಹಿತ್ಯ ಮೂಲಾಧಾರಗಳನ್ನು ಅಧ್ಯಯನ ಮಾಡಬೇಕು. ಅಂದರೆ ಪುರಾತತ್ವ ಮೂಲಾಧಾರಗಳು ಆದಂಥ ವಾಸ್ತುಶಿಲ್ಪ, ನಾಣ್ಯಗಳು ಮತ್ತು ಚಿತ್ರಕಲೆಯನ್ನು ಅಧ್ಯಯನ ಮಾಡುವುದರ ಜೊತೆಗೆ ಸಾಹಿತ್ಯಿಕ ಮೂಲಾಧಾರಗಳು ಆದಂಥ ಬಾಬರ್ ನಾಮ, ಹುಮಾಯೂನ್ ನಾಮ, ಐನ್ ಇ ಅಕ್ಬರಿ, ಅಕ್ಬರ್ ನಾಮ ಮತ್ತು ತುಜುಕ್ ಇ ಜಹಾಂಗೀರಿ ಇವುಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ಮೊಘಲ್ ಆಸ್ಥಾನ ಮತ್ತು ಅಲ್ಲಿಯ ಜನರ ಜೀವನದ ಬಗ್ಗೆ ಬರೆದಿರುವಂಥ ವಿದೇಶಿ ಪ್ರವಾಸಿಗರ ವಿವರಣೆಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಇತರ ಆಧಾರಗಳನ್ನು ಸಹ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 2 ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಅಂತ ಇದ್ದು, ಇದರಲ್ಲಿ ಈ ಒಂದು ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಯಾವ ತೆರನಾಗಿ ಆಯಿತು ಎಂಬುದನ್ನು ಅಧ್ಯಯನ ಮಾಡುವುದರ ಜೊತೆಗೆ ಇದರಲ್ಲಿ ಬಾಬರ್ ಮತ್ತು ಹುಮಾಯೂನ್ ಇವರ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಬಾಬರ್ನ ಬಗ್ಗೆ ನೋಡಿದಾಗ ಈ ಒಂದು ಬಾಬರ್ನ ಆರಂಭದ ಜೀವನ, ಕಾಬೂಲ್ ವಿಜಯ ಮತ್ತು ಸಮರ್ಕಂದ್ ವಿಜಯಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ಭಾರತದ ಮೇಲೆ ಬಾಬರ್ನ ದಾಳಿಗಳು ಆದಂಥ ಪ್ರಥಮ ದಾಳಿ, ದ್ವಿತೀಯ ದಾಳಿ, ತೃತೀಯ ದಾಳಿ ಮತ್ತು 4ನೆಯ ದಾಳಿಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಮೊದಲನೆಯ ಪಾಣಿಪತ್ ಯುದ್ಧ ಮತ್ತು ಈ ಒಂದು ಪಾಣಿಪತ್ ಯುದ್ಧದ ಪರಿಣಾಮಗಳು, ಬಾಬರ್ ಮತ್ತು ಅಫ್ಘಾನರು, ಬಾಬರ್ ಮತ್ತು ರಜಪೂತರು, ಕುನ್ವಾ ಕಾಳಗ ಮತ್ತು ಈ ಒಂದು ಕುನ್ವಾ ಕಾಳಗದ ಪರಿಣಾಮಗಳು, ಅಲ್ಲದೆ ಚಂದೇರಿ ಆಕ್ರಮಣ, ಗೋಗ್ರಾ ಕಾಳಗ ಮತ್ತು ಬಾಬರ್ನ ಕೊನೆಯ ದಿನಗಳು, ಅಲ್ಲದೆ ಈ ಒಂದು ಬಾಬರ್ನ ವ್ಯಕ್ತಿತ್ವ ಯಾವ ತೆರನಾಗಿತ್ತು ಎಂಬುದನ್ನು ಅಧ್ಯಯನ ಮಾಡಬೇಕು. ಇನ್ನು ಇದೇ ಅಧ್ಯಾಯದಲ್ಲಿ ಹುಮಾಯೂನ್ ಇವನ ಬಗ್ಗೆ ನೋಡಿದಾಗ ಇದರಲ್ಲಿ ಹುಮಾಯೂನ್ನ ಜೀವನ ಮತ್ತು ಸಾಧನೆಗಳನ್ನು ಅಧ್ಯಯನ ಮಾಡಬೇಕು. ಅಂದರೆ ಅವನ ಆರಂಭಿಕ ಜೀವನ ಮತ್ತು ಸವಾಲುಗಳು ಯಾವ ತೆರನಾಗಿದ್ದವು ಅಂತ ಅಧ್ಯಯನ ಮಾಡುವುದರ ಜೊತೆಗೆ ಅವನ ಮಿಲಿಟರಿ ಕಾರ್ಯಾಚರಣೆಗಳು, ಹುಮಾಯೂನನ ವನವಾಸ ಮತ್ತು ಮರಳಿ ಅಧಿಕಾರ ಯಾವ ತೆರನಾಗಿ ಪಡೆದನು ಎಂಬುದರ ಬಗ್ಗೆ, ಅಲ್ಲದೆ ಈ ಒಂದು ಹುಮಾಯೂನನ ಸಾಧನೆಗಳು ಮತ್ತು ಕೊಡುಗೆಗಳು ಆದಂಥ ವಾಸ್ತುಶಿಲ್ಪ, ಸಂಸ್ಕೃತಿ ಮತ್ತು ಶಿಕ್ಷಣ ಇವುಗಳಿಗೆ ಈ ಒಂದು ಹುಮಾಯೂನ್ ಕೊಟ್ಟಂಥ ಕೊಡುಗೆಗಳು ಯಾವ ತೆರನಾಗಿದ್ದವು ಅಂತ ಅಧ್ಯಯನ ಮಾಡುವುದರ ಜೊತೆಗೆ ಇವನ ಕೊನೆಯ ದಿನಗಳು ಯಾವ ತೆರನಾಗಿದ್ದವು ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 3 ಶೇರ್ ಶಾಹ ಅಂತ ಇದ್ದು, ಇದರಲ್ಲಿ ಶೇರ್ ಶಾಹನ ವಿಜಯಗಳು ಮತ್ತು ಅವನ ಆಡಳಿತ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಅಭ್ಯಾಸ ಮಾಡಬೇಕು. ಅಂದ ಮೇಲೆ ಈ ಒಂದು ಶೇರ್ ಶಾಹನ ವಿಜಯಗಳು ಎಂದರೆ ಬಿಹಾರದ ಪ್ರಾಂತಾಧಿಕಾರಿಯಾಗಿ ಶೇರ್ ಶಾಹ, ನಸರತ್ ಶಹನ ದಮನ, ಚುನಾರ್ ಕೋಟೆಯ ವಶ, ಸೂರಜ್ಗರ್ ಕದನ, ಚೌಸಾ ಕಾಳಗ ಮತ್ತು ಕನೋಜದ ಕಾಳಗ ಇವುಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಶೇರ್ ಶಾಹನ ಆಡಳಿತವನ್ನು ಅಧ್ಯಯನ ಮಾಡಬೇಕು. ಇವನ ಆಡಳಿತದಲ್ಲಿ ಮುಖ್ಯವಾಗಿ ಕೇಂದ್ರಾಡಳಿತವನ್ನು ನೋಡಿದಾಗ ಈ ಒಂದು ಕೇಂದ್ರಾಡಳಿತದಲ್ಲಿ ಕೇಂದ್ರ ಸರ್ಕಾರದ ಇಲಾಖೆಗಳು ಅಂತ ಇದ್ದವು. ಅವುಗಳೆಂದರೆ ದಿವಾನ್ ಇ ವಜೀರತ್, ದಿವಾನ್ ಇ ಆರಜ್, ದಿವಾನ್ ಇ ರಸಲತ್, ದಿವಾನ್ ಇ ಇನ್ನಾ, ದಿವಾನ್ ಇ ಖಾಜಾ ಮತ್ತು ದಿವಾನ್ ಇ ಬರೀದ್ ಎಂದು ಈ 6 ತೆರನಾದಂಥ ಕೇಂದ್ರ ಸರ್ಕಾರದಲ್ಲಿ ಇರುವಂಥ ಇಲಾಖೆಗಳು ಆಗಿದ್ದು, ಇನ್ನು ಇವನ ಪ್ರಾಂತಾಡಳಿತವನ್ನು ನೋಡಿದಾಗ ಈ ಒಂದು ಪ್ರಾಂತಾಡಳಿತದಲ್ಲಿ ಇಕ್ತಾ ಸರ್ಕಾರಗಳು, ಪರಗಣನೆಗಳು ಮತ್ತು ಗ್ರಾಮಗಳು ಅಂತ ಇದ್ದವು. ಅಲ್ಲದೆ ಈ ಒಂದು ಶೇರ್ ಶಾಹನ ಕಂದಾಯ ಆಡಳಿತ, ನ್ಯಾಯಾಡಳಿತ, ಪೊಲೀಸ್ ವ್ಯವಸ್ಥೆ, ಸಾರಿಗೆ ಸಂಪರ್ಕ, ನಾಣ್ಯ ಸುಧಾರಣೆ, ವ್ಯಾಪಾರ ಮತ್ತು ವಾಣಿಜ್ಯ, ಬೇಹುಗಾರಿಕೆ,
ಧಾರ್ಮಿಕ ನೀತಿ ಮತ್ತು ಸೇನಾ ಸಂಘಟನೆಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಘಟಕ 2 ಮೊಘಲ್ ಸಾಮ್ರಾಜ್ಯದ ಬಲವರ್ಧನೆ ಅಂತ ಟೈಟಲ್ ಅನ್ನು ಹೊಂದಿದ್ದು, ಈ ಒಂದು ಘಟಕದಲ್ಲಿ ಅಧ್ಯಾಯ 4 ಅಕ್ಬರ್ ಅಂತ ಇದ್ದು, ಇದರಲ್ಲಿ ಅಕ್ಬರ್ನ ವಿಜಯಗಳು ಆದಂಥ 2ನೇ ಪಾಣಿಪತ್ ಕದನ ಮತ್ತು ಅಕ್ಬರ್ನ ದಂಡಯಾತ್ರೆಗಳು ಆದಂಥ ಮಾಳವದ ದಂಡಯಾತ್ರೆ, ಚುನಾರ್ ಕೋಟೆಯ ಆಕ್ರಮಣ, ಮೇರ್ತಾ, ಅಂಬರ, ಗೋಂಡವಾನ, ಮೇವಾಡ, ರಣತಂಬೂರ್, ಕಾಲಿಂಜರ್, ಮಾರ್ವಾರ್, ಗುಜರಾತ್, ಬಿಹಾರ ಮತ್ತು ಬಂಗಾಲ್ ಆಕ್ರಮಣ, ಹಳದಿಘಾಟ್ ಯುದ್ಧ, ಕಾಬೂಲ್ ಆಕ್ರಮಣ, ಕಾಶ್ಮೀರ್ ದಂಡಯಾತ್ರೆ, ಕಂದಹಾರ್ ಆಕ್ರಮಣ, ದಕ್ಕನಿನ ಆಕ್ರಮಣಗಳು, ಅಹಮದ್ನಗರ್ ಆಕ್ರಮಣ ಮತ್ತು ಖಾನ್ ದೇಶದ ಆಕ್ರಮಣಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಅಕ್ಬರ್ನ ಆಂತರಿಕ ನೀತಿಯನ್ನು ನೋಡಿದಾಗ, ಈ ಒಂದು ಆಂತರಿಕ ನೀತಿಯಲ್ಲಿ ರಜಪೂತ್ ನೀತಿ, ಧಾರ್ಮಿಕ ಸಹಿಷ್ಣುತೆ, ದಿನ್ ಇ ಇಲಾಹಿ, ಆಡಳಿತ ಮತ್ತು ಕಂದಾಯ ಸುಧಾರಣೆಗಳು ಮತ್ತು ಮನಸಬ್ದಾರಿ ಪದ್ಧತಿಗಳು ಅಂತ ಇವೆ. ಇನ್ನು ಈ ಒಂದು ಅಕ್ಬರ್ನ ರಜಪೂತರೊಂದಿಗಿನ ಸಂಬಂಧ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಅಕ್ಬರ್ನ ರಜಪೂತರೊಂದಿಗಿನ ಸಂಬಂಧದಲ್ಲಿ ವೈವಾಹಿಕ ಮೈತ್ರಿ, ಉನ್ನತ ಸ್ಥಾನಗಳು, ಧಾರ್ಮಿಕ ಸಹಿಷ್ಣುತೆ ಮತ್ತು ಸ್ವಾಯತ್ತತೆ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಈ ಒಂದು ಅಕ್ಬರ್ನ ಧಾರ್ಮಿಕ ನೀತಿಯನ್ನು ನೋಡಿದಾಗ, ಈ ಒಂದು ಅಕ್ಬರ್ನ ಧಾರ್ಮಿಕ ನೀತಿಯಲ್ಲಿ ರಜಪೂತ್ ನೀತಿ, ಮುಸ್ಲಿಂ ಧರ್ಮ, ಹಿಂದೂ ಧರ್ಮ, ಸಿಖ್ ಧರ್ಮ, ಜೈನ್ ಧರ್ಮ, ಕ್ರೈಸ್ತ ಧರ್ಮ ಮತ್ತು ಪಾರ್ಸಿ ಧರ್ಮ ನೀತಿ, ಕುತ್ಬಾ, ಸುನಿಶ್ಚಯ ಶಾಸನ ಮತ್ತು ದಿನ್ ಇ ಇಲಾಹಿ, ಈ ಒಂದು ಧಾರ್ಮಿಕ ನೀತಿಗಳು ಯಾವ ತೆರನಾಗಿದ್ದವು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 5 ಜಹಾಂಗೀರ್ ಮತ್ತು ಶಹಾಜಹಾನ್ ಅಂತ ಇದ್ದು, ಇದರಲ್ಲಿ ಮೊದಲಿಗೆ ಜಹಾಂಗೀರ್ನ ಬಗ್ಗೆ, ಅಂದರೆ ಅವನ ಆಳ್ವಿಕೆ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಅಲ್ಲದೆ ಜಹಾಂಗೀರ್ನ ಆಡಳಿತವನ್ನು ನೋಡಿದಾಗ, ಇವನ ಆಡಳಿತದ ಪ್ರಮುಖ ಅಂಶಗಳು ಎಂದರೆ ರಾಜಕೀಯ ಮತ್ತು ಆಡಳಿತ, ನೂರ್ ಜಹಾನ್ ಪ್ರಭಾವ, ಸಾಧನೆಗಳು, ಸೇನಾ ಮತ್ತು ವಿಸ್ತರಣೆ, ವಿದೇಶಿ ಸಂಬಂಧ, ದಂಗೆಗಳು, ಈ ಒಂದು ಅಂಶಗಳನ್ನು ಈ ಒಂದು ಜಹಾಂಗೀರ್ನ ಆಡಳಿತದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಶಹಜಹಾನ್ ಮತ್ತು ಅವನ ಸಾಧನೆಗಳ ಬಗ್ಗೆ ನೋಡಿದಾಗ, ಮೊದಲಿಗೆ ಈ ಒಂದು ಶಹಜಹಾನನ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ, ಈ ಒಂದು ಶಹಜಹಾನನ ಪ್ರಮುಖ ಸಾಧನೆಗಳು ಆದಂಥ ವಾಸ್ತುಶಿಲ್ಪದ ವೈಭವ, ಇದರಲ್ಲಿ ತಾಜ್ ಮಹಲ್, ಕೆಂಪುಕೋಟೆ, ಜಾಮಾ ಮಸೀದಿ, ಶಹಜನಾಬಾದ್, ನವೀಲು ಸಿಂಹಾಸನವನ್ನು ಅಧ್ಯಯನ ಮಾಡುವುದರ ಜೊತೆಗೆ, ಇವನ ಸೈನಿಕ ಮತ್ತು ರಾಜಕೀಯ ಸಾಧನೆಗಳು ಆದಂಥ ದಕ್ಷಿಣ ಭಾರತದ ವಿಜಯಗಳು, ಸಾಮ್ರಾಜ್ಯದ ವಿಸ್ತರಣೆ, ಆಡಳಿತಾತ್ಮಕ ಸುಧಾರಣೆಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ, ಈ ಒಂದು ಶಹಜಹಾನನ ಸಾಹಿತ್ಯ ಮತ್ತು ಕಲೆ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 6 ಔರಂಗಜೇಬ್ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ಔರಂಗಜೇಬನ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ, ಔರಂಗಜೇಬನ ವಿಜಯಗಳು, ಆಂತರಿಕ ನೀತಿ, ಧಾರ್ಮಿಕ ನೀತಿ ಮತ್ತು ದಕ್ಕನ್ ನೀತಿಗಳನ್ನು ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಔರಂಗಜೇಬನ ಪ್ರಮುಖ ವಿಜಯಗಳು ಯಾವುವು ಅಂತ ನಾವು ನೋಡಿದಾಗ, 1 ಉತ್ತರ ಭಾರತ ಮತ್ತು ಪೂರ್ವದ ವಿಜಯಗಳು, 2 ವಾಯುವ್ಯದ ಗಡಿ, ಅಂದರೆ ಆ ಒಂದು ಪ್ರದೇಶದಲ್ಲಿ ಶಾಂತಿ ಸ್ಥಾಪಿಸಿದನು, 3 ದಕ್ಷಿಣದ ವಿಜಯಗಳು, ಇದರಲ್ಲಿ ಬಿಜಾಪುರ್ ಮತ್ತು ಗೋಲ್ಕೊಂಡ ಹಾಗೂ ಮರಾಠರ ವಿರುದ್ಧ ಹೋರಾಟಗಳು ಇದ್ದರೆ, 4 ಸಾಮ್ರಾಜ್ಯದ ವಿಸ್ತರಣೆ. ಈ 4 ಈ ಒಂದು ಔರಂಗಜೇಬನ ಪ್ರಮುಖ ವಿಜಯಗಳು ಆಗಿದ್ದು, ಇನ್ನು ಔರಂಗಜೇಬನ ಆಂತರಿಕ ನೀತಿ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಅಂದ ಮೇಲೆ ಈ ಒಂದು ಔರಂಗಜೇಬನ ಆಂತರಿಕ ನೀತಿಯ ಪ್ರಮುಖ ಅಂಶಗಳು ಎಂದರೆ, 1 ಧಾರ್ಮಿಕ ನೀತಿ, 2 ಆಡಳಿತಾತ್ಮಕ ನೀತಿ, 3 ರಜಪೂತ್ ಮತ್ತು ಇತರ ಬಂಡಾಯಗಳು ಮತ್ತು 4
ದಖನ್ ನೀತಿ, ಈ 4 ತೆರನಾದಂಥ ಆಂತರಿಕ ನೀತಿಗಳನ್ನು ಅಧ್ಯಯನ ಮಾಡಬೇಕು. ಇನ್ನು ಈ ಒಂದು ಔರಂಗಜೇಬನ ಧಾರ್ಮಿಕ ನೀತಿ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆಯೂ ಸಹ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಅಂದರೆ ಈ ಒಂದು ಔರಂಗಜೇಬನ ಧಾರ್ಮಿಕ ನೀತಿಯು ಕಟ್ಟುನಿಟ್ಟಿನ ಸಾಂಪ್ರದಾಯಿಕ ಸುನ್ನಿ ಇಸ್ಲಾಂ ತತ್ವಗಳನ್ನು ಆಧರಿಸಿತ್ತು ಎಂದು ನಾವು ಹೇಳಬಹುದು. ಈ ಒಂದು ಔರಂಗಜೇಬನ ಧಾರ್ಮಿಕ ನೀತಿಯೇ ಮುಂದೆ ಈ ಒಂದು ಮುಘಲ್ ಸಾಮ್ರಾಜ್ಯದ ಅವನತಿಗೆ ದಾರಿ ಮಾಡಿಕೊಟ್ಟಿತು ಎಂದು ಹೇಳಬಹುದು. ಅಂದ ಮೇಲೆ ಈ ಒಂದು ಔರಂಗಜೇಬನ ಧಾರ್ಮಿಕ ನೀತಿ ಯಾವ ತೆರನಾಗಿತ್ತು ಅಂತ ನಾವು ನೋಡಿದಾಗ, ಅಂದರೆ ಈ ಒಂದು ಔರಂಗಜೇಬನ ಧಾರ್ಮಿಕ ನೀತಿಯ ಮುಖ್ಯ ಅಂಶಗಳು: 1. ಸಾಂಪ್ರದಾಯಿಕ ಸುನ್ನಿ ಇಸ್ಲಾಂ, 2. ಜಿಜಾ ತೆರಿಗೆ ಮರುಸ್ಥಾಪನೆ, 3. ದೇವಾಲಯಗಳ ಧ್ವಂಸ, 4. ಸಂಗೀತ ಮತ್ತು ನೃತ್ಯ ನಿಷೇಧ, 5. ಧಾರ್ಮಿಕ ಅಧಿಕಾರಿಗಳ ನೇಮಕ ಮತ್ತು 6. ಹಿಂದೂ ಹಬ್ಬಗಳ ನಿಷೇಧ. ಈ 6 ಈ ಒಂದು ಔರಂಗಜೇಬನ ಧಾರ್ಮಿಕ ನೀತಿಗಳು ಆಗಿದ್ದವು. ಈ ಒಂದು ಔರಂಗಜೇಬನ ಧಾರ್ಮಿಕ ನೀತಿಯ ಪರಿಣಾಮಗಳು ಏನಾಗಿದ್ದವು ಅಂತ ನಾವು ನೋಡಿದಾಗ, ಈ ಒಂದು ಔರಂಗಜೇಬನ ಧಾರ್ಮಿಕ ನೀತಿಯಿಂದ ಸಾಮ್ರಾಜ್ಯದಲ್ಲಿ ಅಸ್ಥಿರತೆ ಉಂಟಾಯಿತು ಅಂತ ಹೇಳುವುದರೊಂದಿಗೆ, ಈ ಒಂದು ಧಾರ್ಮಿಕ ನೀತಿಯಿಂದ ಮರಾಠರು, ಸಿಖ್ಖರು, ಜಾಟರು ಮತ್ತು ರಜಪೂತರು ದಂಗೆ ಏಳಲು ಈ ಒಂದು ಧಾರ್ಮಿಕ ನೀತಿ ಕಾರಣವಾಯಿತು ಅಂತ ಹೇಳುವುದಲ್ಲದೆ, ಈ ಒಂದು ಧಾರ್ಮಿಕ ನೀತಿಯಿಂದ ಮುಘಲ್ ಸಾಮ್ರಾಜ್ಯದ ಸಂಪನ್ಮೂಲಗಳು ಬರಿದಾಗಿ ಈ ಒಂದು ಮುಘಲ್ ಸಾಮ್ರಾಜ್ಯ ಅಂತಿಮ ಪತನಗೊಳ್ಳಲಿಕ್ಕೆ ಈ ಒಂದು ಔರಂಗಜೇಬನ ಧಾರ್ಮಿಕ ನೀತಿಯು ಕಾರಣವಾಯಿತು ಎಂದು ನಾವು ಹೇಳಬಹುದು. ಅಲ್ಲದೆ ಈ ಒಂದು ಔರಂಗಜೇಬನ ದಕ್ಕನ್ ನೀತಿ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆಯೂ ಸಹ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಔರಂಗಜೇಬನ ದಕ್ಕನ್ ನೀತಿಯ ಪ್ರಮುಖ ಅಂಶಗಳು ಎಂದರೆ: 1. ಸಾಮ್ರಾಜ್ಯ ವಿಸ್ತರಣೆ ಮತ್ತು ಸುಲ್ತಾನರ ಪತನ, 2. ಮರಾಠರ ದಮನ, 3. ದೀರ್ಘಕಾಲದ ಯುದ್ಧ, 4. ಆರ್ಥಿಕ ಮತ್ತು ಮಿಲಿಟರಿ ಕುಸಿತ ಮತ್ತು 5. ಧಾರ್ಮಿಕ ಮತ್ತು ಆಡಳಿತಾತ್ಮಕ ನೀತಿಗಳು ಈ ಒಂದು ಔರಂಗಜೇಬನ ದಕ್ಕನ್ ನೀತಿಗಳು ಆಗಿದ್ದವು. ಈ ಒಂದು ಔರಂಗಜೇಬನ ದಕ್ಕನ್ ನೀತಿಯು ಮುಘಲ್ ಸಾಮ್ರಾಜ್ಯವನ್ನು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ದುರ್ಬಲಗೊಳಿಸಿತು. ಅಲ್ಲದೆ ಈ ಒಂದು ಔರಂಗಜೇಬನ ಮರಣದ ನಂತರ ಈ ಒಂದು ಮುಘಲ್ ಸಾಮ್ರಾಜ್ಯದ ವೇಗದ ಅವನತಿಗೆ ಈ ಒಂದು ದಕ್ಕನ್ ನೀತಿ ಕಾರಣವಾಯಿತು ಎಂದು ನಾವು ಹೇಳಬಹುದು. ಇನ್ನು ಘಟಕ 3 ಮುಘಲ್ ಆಡಳಿತ ಮತ್ತು ಕಲೆ ಅಂತ ಇದ್ದು, ಇದರಲ್ಲಿ ಅಧ್ಯಾಯ 7 ಮುಘಲ್ ಆಡಳಿತ ಅಂತ ಇದ್ದು, ಈ ಒಂದು ಮೊಘಲರ ಆಡಳಿತದಲ್ಲಿ ಕೇಂದ್ರಾಡಳಿತವನ್ನು ನೋಡಿದಾಗ ಈ ಒಂದು ಕೇಂದ್ರಾಡಳಿತದಲ್ಲಿ ಮಂತ್ರಿಗಳು ಅಂತ ಇದ್ದು, ಆ ಒಂದು ಮಂತ್ರಿಗಳು ಎಂದರೆ ವಜೀರ, ಮೀರ್ ಬಕ್ಷಿ, ಮುಖ್ಯ ಸದರ್, ಮುಖ್ಯ ಖಾಜಿ, ಮುಹ್ಸಿಬ್ ಅಂತ 5 ಜನ ಕೇಂದ್ರಾಡಳಿತದಲ್ಲಿ ಮಂತ್ರಿಗಳು ಇದ್ದರು. ಅಲ್ಲದೆ ಈ ಒಂದು ಕೇಂದ್ರಾಡಳಿತದಲ್ಲಿ ಇದ್ದಂಥ ಅಧಿಕಾರಿಗಳು ಎಂದರೆ ಖಾನ್ ಇ ಸಮನ್, ತೋಫ್ ಖಾನ್, ದರೋಗ್ ಡಕ್ ಚೌಕಿ, ದಿವಾನ್ ಇ ಅಲ್ ಮತ್ತು ದರೋಗ್ ಅನ್ನುವಂಥ ಅಧಿಕಾರಿಗಳು ಇದ್ದರು. ಅಲ್ಲದೆ ಈ ಒಂದು ಮೊಘಲ್ ಆಡಳಿತದ ಪ್ರಾಂತೀಯ ಆಡಳಿತವನ್ನು ನೋಡಿದಾಗ ಇದರಲ್ಲಿ ಸುಬೇದಾರ್, ದಿವಾನ್, ಬಕ್ಷಿ, ವಕಿಯಾ ನವೀಸ್, ಕೊತ್ವಾಲ್, ಸದರ್ ಮತ್ತು ಕಾಜಿ ಅನ್ನುವಂಥ ಅಧಿಕಾರಿಗಳು ಇದ್ದರು. ಇನ್ನು ಈ ಒಂದು ಮೊಘಲ್ ಆಡಳಿತದ ಸರ್ಕಾರ ಅಂದರೆ ಜಿಲ್ಲಾಡಳಿತವನ್ನು ನೋಡಿದಾಗ ಇದರಲ್ಲಿ ಫೌಜದಾರ್, ಅಮಲ್ ಗುಜಾರ್, ಬಿತಕ್ಷಿ, ಖಜಾನ್ದಾರ್ ಮತ್ತು ಕೊತ್ವಾಲ ಅನ್ನುವಂಥ ಅಧಿಕಾರಿಗಳು ಇದ್ದರು. ಅಲ್ಲದೆ ಈ ಒಂದು ಮೊಘಲ್ ಆಡಳಿತದ ಪರಗಣಗಳ ಆಡಳಿತದಲ್ಲಿ ಶೇಖ್ದಾರ್, ಅಮೀಲ್, ಪೋತದಾರ್, ಕನಂಗೋ ಮತ್ತು ಕಾರ್ಕೂನ ಅನ್ನುವಂಥ ಅಧಿಕಾರಿಗಳು ಇದ್ದರೆ, ಗ್ರಾಮಾಡಳಿತದಲ್ಲಿ ಚೌಕಿದಾರ್ ಮತ್ತು ಸರಪಂಚರು ಅನ್ನುವಂಥ ಅಧಿಕಾರಗಳು ಇದ್ದವು. ಇವುಗಳಲ್ಲದೆ ಈ ಒಂದು ಮೊಘಲ್ ಆಡಳಿತದಲ್ಲಿ ಇದ್ದಂಥ ಸೈನ್ಯ ಪದ್ಧತಿ, ನ್ಯಾಯಾಡಳಿತ ಪದ್ಧತಿ, ಕಂದಾಯ ಪದ್ಧತಿ, ಮನ್ಸಬ್ದಾರಿ ಪದ್ಧತಿ ಮತ್ತು ಜಹಗೀರು ಪದ್ಧತಿಗಳನ್ನು ಈ ಒಂದು ಅಧ್ಯಾಯದಲ್ಲಿ
ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 8 ಮೊಘಲ್ ವ್ಯಾಪಾರ, ವಾಣಿಜ್ಯ ಮತ್ತು ಕೈಗಾರಿಕೆ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ಮೊಘಲರ ವ್ಯಾಪಾರ, ವಾಣಿಜ್ಯ ಮತ್ತು ಕೈಗಾರಿಕೆ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಮೊಘಲರ ವ್ಯಾಪಾರ, ವಾಣಿಜ್ಯ ಮತ್ತು ಕೈಗಾರಿಕೆಯ ಪ್ರಮುಖ ಅಂಶಗಳು ಯಾವುವು ಅಂತ ನಾವು ನೋಡಿದಾಗ, 1 ಆರ್ಥಿಕ ಬೆಳವಣಿಗೆ ಮತ್ತು ಕೈಗಾರಿಕೆ, 2 ಪ್ರಮುಖ ಕೈಗಾರಿಕೆಗಳು, 3 ವ್ಯಾಪಾರ ಜಾಲ, 4 ವ್ಯಾಪಾರ ಕೇಂದ್ರಗಳು, 5 ಕರೆನ್ಸಿ ಮತ್ತು ಬ್ಯಾಂಕಿಂಗ್, ಹಾಗೂ 6 ರಫ್ತು ಮತ್ತು ಆಮದು ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 9 ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಇದ್ದು, ಈ ಒಂದು ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪ ಯಾವ ತೆರನಾಗಿತ್ತು ಅಂತ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಅಂದರೆ ಈ ಒಂದು ಮೊಘಲರ ಕಲೆ ಅಂದರೆ ಚಿತ್ರಕಲೆಯಲ್ಲಿ ಇದ್ದಂಥ ಪ್ರಮುಖ ಅಂಶಗಳು ಎಂದರೆ ಚಿಕಣಿ ವರ್ಣಚಿತ್ರಗಳು, ಅಂದರೆ ಪರ್ಷಿಯನ್ ಶೈಲಿಯಿಂದ ಪ್ರಭಾವಿತಗೊಂಡು ಭಾರತೀಯ ವಾಸ್ತವಿಕತೆಯೊಂದಿಗೆ ಬೆರೆತಂಥ ವರ್ಣಚಿತ್ರಗಳು ಈ ಒಂದು ಮೊಘಲರ ಕಲೆಯಲ್ಲಿ ಇರುವುದು ಅಲ್ಲದೆ, ಈ ಒಂದು ಜಹಾಂಗೀರ್ನ ಆಳ್ವಿಕೆಯಲ್ಲಿ ಪ್ರಾಣಿ, ಪಕ್ಷಿ ಮತ್ತು ಪ್ರಕೃತಿಯ ಚಿತ್ರಕಲೆಗಳು ಅತ್ಯುನ್ನತ ಮಟ್ಟವನ್ನು ಅಂದರೆ ಪ್ರಸಿದ್ಧತೆಯನ್ನು ಪಡೆದಿದ್ದವು ಅಂತ ಹೇಳುವುದರೊಂದಿಗೆ, ಈ ಒಂದು ಚಿತ್ರಕಲೆಯಲ್ಲಿ ಹೊಂದಿರುವಂಥ ವಿಷಯಗಳು ಮುಖ್ಯವಾಗಿ ರಾಜಸ್ಥಾನದ ಜೀವನ, ಯುದ್ಧದ ದೃಶ್ಯಗಳು ಮತ್ತು ಭಾವಚಿತ್ರಗಳು ಇರುವಂಥ ವಿಷಯಗಳು ಈ ಒಂದು ಮೊಘಲರ ಕಲೆಯಲ್ಲಿ ಇದ್ದವು ಎಂದು ನಾವು ಹೇಳಬಹುದು. ಇನ್ನು ಈ ಒಂದು ಮೊಘಲ್ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳು ಏನು ಅಂತ ನಾವು ನೋಡಿದಾಗ, 1 ವಸ್ತುಗಳು, 2 ರಚನೆಗಳು, 3 ಉದ್ಯಾನಗಳು ಮತ್ತು 4 ಅಲಂಕಾರ. ಈ 4 ತೆರನಾದಂಥ ಲಕ್ಷಣಗಳು ಈ ಒಂದು ಮೊಘಲರ ವಾಸ್ತುಶಿಲ್ಪದಲ್ಲಿ ಇದ್ದವು ಎಂದು ತಿಳಿದು ಬರುತ್ತದೆ. ಅಂದ ಮೇಲೆ ಈ ಒಂದು ಮೊಘಲರ ಪ್ರಮುಖ ವಾಸ್ತುಶಿಲ್ಪದ ಉದಾಹರಣೆಗಳು ಯಾವುವು ಅಂತ ನಾವು ನೋಡಿದಾಗ, 1 ಬಾಬರ್ ಅಥವಾ ಹುಮಾಯೂನನ ಕಾಲದಲ್ಲಿ ಹುಮಾಯೂನನ ಸಮಾಧಿ, 2 ಅಕ್ಬರ್ನ ಕಾಲದಲ್ಲಿ ಫತೇಪುರ್ ಸಿಕ್ರಿ, ಆಗ್ರಾ ಕೋಟೆ ಮತ್ತು ಹುಮಾಯೂನ್ ಸಮಾಧಿ, ಮತ್ತು 3 ಶಹಜಾನನ ಕಾಲದಲ್ಲಿ ತಾಜ್ ಮಹಲ್, ಕೆಂಪು ಕೋಟೆ, ಜಾಮಾ ಮಸೀದಿ. ಇವು ಎಲ್ಲವೂ ಮೊಘಲ್ ವಾಸ್ತುಶಿಲ್ಪದ ಪ್ರಮುಖವಾದಂಥ ಉದಾಹರಣೆಗಳು ಆಗಿವೆ. ಇನ್ನು ಘಟಕ 4 ಶಿವಾಜಿಯ ನೇತೃತ್ವದಲ್ಲಿ ಮರಾಠ ಆಳ್ವಿಕೆ ಅಂತ ಟೈಟಲ್ ಅನ್ನು ಹೊಂದಿದ್ದು, ಇದರಲ್ಲಿ ಅಧ್ಯಾಯ 10 ಶಿವಾಜಿ ಮತ್ತು ಅವನ ವಿಜಯಗಳು ಅಂತ ಇದ್ದು, ಇದರಲ್ಲಿ ಮೊದಲಿಗೆ ಶಿವಾಜಿಯ ಬಗ್ಗೆ ಅಧ್ಯಯನ ಮಾಡುವುದರೊಂದಿಗೆ ಶಿವಾಜಿಯ ಪ್ರಮುಖ ವಿಜಯಗಳು ಮತ್ತು ಸಾಧನೆಗಳು ಆದಂಥ 1 ಆರಂಭಿಕ ಕೋಟೆಗಳ ವಶ, 2 ಅಫ್ಜಲ್ ಖಾನ್ ಸೋಲು, 3 ಪನಾಲಾ ಮತ್ತು ಪಾಲ್ಕಂಡ್ ಯುದ್ಧ, 4 ಶೈಸ್ತ ಖಾನ್ ಮೇಲೆ ದಾಳಿ, 5 ಸೂರತ್ ಲೂಟಿ, 6 ಪುರಂದರ ಒಪ್ಪಂದ ಮತ್ತು ಮರುಜಯ, 7 ಪಟ್ಟಾಭಿಷೇಕ ಮತ್ತು 8 ಕರ್ನಾಟಕದ ದಂಡಯಾತ್ರೆ. ಈ 8 ಈ ಒಂದು ಶಿವಾಜಿಯ ಪ್ರಮುಖ ವಿಜಯಗಳು ಆಗಿವೆ. ಈ ಎಲ್ಲವುಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 11 ಶಿವಾಜಿಯ ಆಡಳಿತ ಅಂತ ಇದ್ದು, ಈ ಒಂದು ಶಿವಾಜಿಯ ಆಡಳಿತ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಅಂದರೆ ಶಿವಾಜಿಯು ಆಡಳಿತದ ಅನುಕೂಲಕ್ಕಾಗಿ ತನ್ನ ರಾಜ್ಯವನ್ನು 2 ಭಾಗಗಳಾಗಿ, ಅಂದರೆ ಸ್ವರಾಜ್ಯಗಳು ಮತ್ತು ಆಶ್ರಿತ ರಾಜ್ಯಗಳು ಎಂದು ವಿಭಾಗಿಸಿದ್ದನು. ಅಂದ ಮೇಲೆ ಈ ಒಂದು ಶಿವಾಜಿಯ ಆಡಳಿತದ ಮುಖ್ಯ ಅಂಶಗಳು ಯಾವುವು ಅಂತ ನಾವು ನೋಡಿದಾಗ, 1 ಅಷ್ಟಪ್ರಧಾನ ಮಂಡಳಿ, 2 ಕೇಂದ್ರ ಮತ್ತು ಸ್ಥಳೀಯ ಆಡಳಿತ, 3 ಕಂದಾಯ ಮತ್ತು ಆರ್ಥಿಕತೆ, 4 ಸೇನಾ ವ್ಯವಸ್ಥೆ, 5 ನ್ಯಾಯಾಂಗ ಮತ್ತು 6 ಧಾರ್ಮಿಕ ಸಹಿಷ್ಣುತೆ. ಈ 6 ಅಂಶಗಳು ಈ ಒಂದು ಶಿವಾಜಿಯ ಆಡಳಿತದಲ್ಲಿ ಯಾವ ತೆರನಾಗಿದ್ದವು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 12 ಶಿವಾಜಿಯ ಉತ್ತರಾಧಿಕಾರಿಗಳು
ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ಶಿವಾಜಿಯ ನಂತರ ಬಂದಂತ ಶಿವಾಜಿಯ ಉತ್ತರಾಧಿಕಾರಿಗಳು ಯಾರು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಶಿವಾಜಿಯ ಉತ್ತರಾಧಿಕಾರಿಗಳು ಎಂದರೆ 1 ಸಂಭಾಜಿ ಮಹಾರಾಜ್, 2 ರಾಜಾರಾಮ್, 3 ಎರಡನೇ ಶಿವಾಜಿ ಮತ್ತು 4 ಶಾಹು ಮಹಾರಾಜ್. ಈ 4 ಉತ್ತರಾಧಿಕಾರಿಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಕೊನೆಯ ಘಟಕ 5 ನಕ್ಷೆಯ ಅಧ್ಯಯನ ಅಂತ ಇದ್ದು, ಈ ಒಂದು ನಕ್ಷೆಯ ಅಧ್ಯಯನದಲ್ಲಿ 1 ಅಕ್ಬರ್ ವಶಪಡಿಸಿಕೊಂಡಂತ ಸ್ಥಳಗಳನ್ನು ಗುರುತಿಸಿ ಮತ್ತು ಅದರ ಮೇಲೆ ಒಂದು ಸಣ್ಣ ಟಿಪ್ಪಣಿಯನ್ನು ಬರೆಯಿರಿ ಅಂತ ಇದ್ದರೆ, 2ನೇ ನಕ್ಷಾ ಅಧ್ಯಯನ ಶಿವಾಜಿ ವಶಪಡಿಸಿಕೊಂಡಂತ ಸ್ಥಳಗಳನ್ನು ಗುರುತಿಸಿ ಮತ್ತು ಅದರ ಮೇಲೆ ಒಂದು ಸಣ್ಣ ಟಿಪ್ಪಣಿ ಬರೆಯಿರಿ ಅಂತ ಈ ತೆರನಾಗಿ 2 ನಕ್ಷಾ ಅಧ್ಯಯನಗಳು ಇವೆ. ಇನ್ನು ಈ ಒಂದು ಸಿಲೆಬಸ್ಗೆ ಸಂಬಂಧಪಟ್ಟಂತ ಅಂದರೆ ರೆಕಮೆಂಡೆಡ್ ಬುಕ್ಸ್ಗಳ ಯಾದಿಯನ್ನು ನಾವು ಇಲ್ಲಿ ನೋಡಬಹುದು. ಇನ್ನು ಕೊನೆಯದಾಗಿ ಈ ಒಂದು ಪಠ್ಯಕ್ರಮವು ಪ್ರತಿ ಟೆಸ್ಟಿಗೆ 5 ಅಂಕಗಳಂತೆ 2 ಟೆಸ್ಟಿಗೆ 10 ಅಂಕಗಳು ಇದ್ದು, ಅಸೈನ್ಮೆಂಟಿಗೆ 10 ಅಂಕಗಳು, ಒಟ್ಟು 20 ಆಂತರಿಕ ಅಂಕಗಳನ್ನು ಹೊಂದಿರುವಂತ ಪಠ್ಯಕ್ರಮ ಇದಾಗಿದ್ದು, ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.